ಸದ್ಗುರು ಶಾಂತಂ ಸಚ್ಚಿದಾನಂದ ವಿಗ್ರಹಂ ಪೂರ್ಣ ಬ್ರಹ್ಮ ಪರಾನಂದಂ ಈಶಾಳಂದಿ ವಲ್ಲಭಂ. ಯಾವ ಪರಮ ಪವಿತ್ರವಾಗಿರ್ತಕ್ಕಂಥ ಬಸವ ಗೋಪಾಲ ನೀಲಮಾಣಿಕ್ಯ ಮಠ ಅನ್ನದಾನೇಶ್ವರ ಚಕ್ರವರ್ತಿ ಅನ್ನ ದಾನೇಶ್ವರರಾಗಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಅನ್ನದಾನೇಶ್ವರ ಶ್ರೀಗಳ ಪಾದ ಪದ್ಮಗಳಲ್ಲಿ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ, ಈ ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ಎಲ್ಲ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಿ ಇಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ಜಗಜ್ಜನನಿಯಾಗಿರ್ತಕ್ಕಂಥ ರುಕ್ಮಿತಾಯಿಯ ಪಾದ ಪದ್ಮಗಳಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ, ಹಾಗೂ ಅದೇ ಸ್ವರೂಪ ಮೂಲ ಸ್ವರೂಪವಾಗಿರ್ತಕ್ಕಂಥ ದೇವಿಯ ಸತ್ಯ ಸ್ವರೂಪವನ್ನು ಗುರು ಅಪ್ಪನವರು ಬರೋಕ್ಕಿಂತ ಪೂರ್ವದಲ್ಲಿ ದೇವಿಯ ದರ್ಶನ ಮಾಡಿರ್ತಕ್ಕಂಥ ಸುಮಂಗಲ ತಾಯಿಯವರು, ಆ ಸುಮಂಗಲ ತಾಯಿಯವ್ರಿಗೂ ಕೂಡ ನಾನು ದೀರ್ಘದಂಡ ಸಮರ್ಥನೆ. ಯಾಕಂತಂದ್ರೆ ಅಪ್ಪವರು ಬರೋಕ್ಕಿಂತ ಪೂರ್ವದಲ್ಲಿ ಸುಮಂಗಲ ತಾಯಿಯವರಿಗೂ ನಮಗೂ ಅನನ್ಯವಾದಂಥ ಒಂದು ಸಂಬಂಧ, ದೇವಿಯ ಸಂಬಂಧ ಇತ್ತು. ಅದು ಯಾವ ರೂಪದೊಳಗೆ ಈ ಶ್ರೇಷ್ಠ ಸದ್ಗುರುನ ತಂದು ಆ ಸುಮಂಗಲ ತಾಯಿಯವರು ನಮ್ಗೆ ಅರ್ಪಣೆ ಮಾಡಿ ಕೊಟ್ಟು ಹೋಗಿದ್ದಾರೆ. ಇದು ಶತಸಿದ್ಧಾಂತ ಮಾತು. ಯಾಕಂತಂದ್ರೆ ಒಂದು ಸರಿ ನಾವು ಈ ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ನೋಡಿದ್ದೀವಿ, ಹಿಂಗೆ ಸ್ವಲ್ಪ ಇಷ್ಟು ಜನ ಕೂಡ್ತಿದ್ದಿಲ್ಲ, ಸ್ವಲ್ಪ ಜನ ಇತ್ತು. ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಅಂದ್ಕೊಳ್ಳೇನ ಅಪ್ಪ ಅವರು ಹಿಂಗೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ರು. ಅಪ್ಪ ಇದು ಮಂದಿಗೆ ಗೊತ್ತಾಗೋದು ಹೆಂಗೆ ಅನ್ನಿ, ಮತ್ತು ಏನು ಮಾಡ್ಬೇಕಂತಂದ್ರೆ ಏನು ಬೇಡಪ್ಪ ನಿಮ್ಮ ಮೈಕು ಅವು ಇವು ಅದಾವಪ್ಪ ತಂದು ಇಡ್ರಿ, ಒಂದು 4 ಮಂದಿಗಾರ ಗೊತ್ತಾಗಬೇಕಲ್ಲ ವಿಷಯ ಏನು ಕಾರ್ಯಕ್ರಮ ಮಾಡೋದು ಅಂತೇಳಿ ಪ್ರಥಮ ಚಾಲೂ ಮಾಡಿದ್ದೀವಿ ನಾವು. ಇದು ಅಪ್ಪವ್ರಿಗೆ ಇದೆಲ್ಲ ಗೊತ್ತದ. ಇಷ್ಟು ಯಾರು ಅವಾಗ ನಮ್ಮ ಇವರೆಲ್ಲ ಬಳಗದವರು ಯಾರೂ ಇದ್ದಿದ್ದಿಲ್ಲ. ಅಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ನ ಭೂತೋ ನ ಭವಿಷ್ಯತೆ, ಕೇವಲ ಒಂದು ಶಿರಸಂಗಿ ಗ್ರಾಮ ಅಲ್ಲ ಹೇಳಿದ್ರೆ ಅಪ್ಪ ಅವ್ರು ಎಲ್ಲೆಲ್ಲಿ ಅದಾವ. ಅದಕ್ಕೆ ಹೆಂಗೈತಪ್ಪ ಅಂತಂದ್ರೆ, ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ತೀರ್ಥ. ಹಂಗೆ ಎಲ್ಲೆಲ್ಲಿ ಈ ಕ್ಷೇತ್ರಗಳದಾವ ಅಲ್ಲೆಲ್ಲಿ ಅಪ್ಪನ ಪಾದ ಸ್ಪರ್ಶ ಆಗೈತೆ. ಅದಕ್ಕೆ ಸಂತ ಚರಣ ರಜೆ ಲಾಗತಾ ಸಜ ವಾಸನೇಚೆ ಬೀಜ ಜಳನೋ ಜಾಯಿ. ಎಲ್ಲಿ ಪುಣ್ಯ ಪುರುಷರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಅಪ್ಪಾಜಿಯವರ ಪಾದ ಸ್ಪರ್ಶ ಆಗೈತೆ ನೋಡು, ಅಲ್ಲಿ ಎಲ್ಲ ಇರ್ತಕ್ಕಂಥ ಸಮೃದ್ಧ ಶಾಂತಿ ಆಗೈತೆ. ಮತ್ತು ಎಲ್ಲಿ ಎಷ್ಟು ಕೆಟ್ಟ ಪ್ರವೃತ್ತಿ ಇತ್ತಲ್ಲ, ಎಷ್ಟು ದುಸ್ಸಕೃತ್ಯಗಳಿದ್ದಲ್ಲ, ಅವೆಲ್ಲ ಹೆಂಗಾಗ್ಯಾವ ಅಂದ್ರೆ ಕ್ಷಣಾರ್ಧದಲ್ಲಿ ಸುಟ್ಟು ನಾಶ ಆಗ್ಯಾವ. ಅಷ್ಟು ತಾಕತ್ತೈತಿ ಗುರುವಿನ ಪಾದದಲ್ಲಿ, ಅದ್ಭುತ ಶಕ್ತಿ ಐತಿ. ಅಂಥ ಶಕ್ತಿ ಪ್ರಾಪ್ತ ಆಗಬೇಕಾತಂದ್ರೆ ಹಿಂದಿನ ಎಷ್ಟು ಜನ್ಮದ ಪುಣ್ಯ ಇರಬೇಕಿದು. ಒಬ್ಬ ಮಹಾಪುಣ್ಯ ಪುರುಷ ಇವತ್ತು ನಮಗಿಲ್ಲಿ ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ತಂದೆ ಕಡೆ 7 ಜನ್ಮ, ತಾಯಿ ಕಡೆ 7 ಜನ್ಮ, 7 ಜನ್ಮದ ಪುಣ್ಯದ ಫಲದಿಂದ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯಾಗಿ, ಒಬ್ಬ ಚಕ್ರವರ್ತಿಯಾಗಿ, ಅನ್ನದಾನೇಶ್ವರನಾಗಿ ನಮ್ಮ ಮುಂದೆ ಏನಾಗ್ಯಾರ ಅಂತಂದ್ರೆ, ಅವತಾರ ತೋಮ ಧರಾಯ ಕಾರಣ ಉದಾರಾಯ ಜನ ಜಡ ಜೀವ. ಅವತಾರ ತೊಗೊಂಬಂದಾರ ಅವರು, ಸುಮ್ಮನೆ ಬಂದಾರನ. ನೀವು ಅನ್ಬೋದು ಬಂಡಿಗಿನ ಅಪ್ಪಾಜಿ ಅವರು ಅಂತ. ಸುಮ್ಮನೆ ಇಲ್ಲ, ಇದಕ್ಕೆ ಹಿನ್ನೆಲೆ ಭಾಳದ ದೂರದ ಇದರದು. ಅವತಾರ ತೊಗೊಂಬರ್ಬೇಕಾತಂದ್ರೆ ಏನು ಆಗಬೇಕಾಗಿತ್ತು? ಅವತಾರಿ ಪುರುಷರು ಮಹಿಮಾ ಗೊತ್ತಿಲ್ಲ, ಸಂತಾಂಚ ಮಹಿಮಾ ಶರಣರ ಮಹಿಮಾ ಗೊತ್ತಿಲ್ಲ. ಸಂತಾಂಚ ಮಹಿಮಾ ಬಹುದುರ್ಗಮ, ಸುಗಮ ತಿಳಿದಿಲ್ಲ ನಮಗೆ. ಅವ್ರದ್ದು ಮಾರ್ಗ ಹೆಂಗೈತೆ ಅಂದ್ರೆ ಭಾಳ ಕಠಿಣ ಐತಿ, ಭಾಳ ದುರ್ಗಮ ಐತಿ. ಅವ್ರಿಗೆ ಹೋಗೋ ದಾರಿ ನಮಗೆ ಅದು ದಾರಿ ಸುಲಭ ಇಲ್ಲ. ಆದರೂ ಸುಲಭ ಮಾರ್ಗ ಮಾಡಿಕೊಟ್ಟಾರ. ಆನೆ ಹೋದ ದಾರಿಯಲ್ಲಿ ಆಡು ಮರಿ ಹಾದು ಹೋಗುವುದು ಸುಲಭ. ಅಪ್ಪ ಅವರು ಆನೆ ಮುಂದೆ ಹೊಂಟತಿ, ಆನೆ ಮುಂದೆ ಹೊಂಟತಿ. ನಾವು ಆಡು ಮರಿ ಹಿಂದಿನ ಆ ದಾರ್ಯಾಗ ಹೋದ್ರೆ ಸುಲಭ ಮಾರ್ಗ ಐತಿ ನಮಗೆ. ಅಂಥ ದಾರಿ ಮಾಡಿ ಕೊಟ್ಟಿದ್ದಾರೆ ಅಪ್ಪ ಅವರು. ಎಂಥ ಅದ್ಭುತ. ಅದಕ್ಕೆ ಹೇಳಿದರೆ ಮಹಾತ್ಮರ ಗುರು ಸಾಮಾನ್ಯ ಅಲ್ಲ. ಅದಕ್ಕೆ ಶಿವಪಥ ನರಿದೊಡೆ ಗುರುಪಥವೇ ಮೊದಲು. ಗುರು ಸಿಟ್ಟಿಗೆದ್ರೆ ಅಥವಾ ನಮ್ಮನ್ನು ವರ್ಜಿ ಮಾಡಿದ್ರಂತಂದ್ರೆ ಯಾರು ಸಮಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಿವ ಸಿಟ್ಟಿಗೆ ಎದ್ದಾರಂದ್ರೆ ಗುರು ನಮ್ಮನ್ನ ಎತ್ಕೊಂತಾನೆ. ಗುರುನ ಸಿಟ್ಟಿಗೆದ್ರೆ ಯಾರು ಎತ್ಕೊಳ್ಳೋರು ಅದಾರ? ಅದಕ್ಕೆ ಗುರು ಶಿವನಿಗಿಂತಲೂ ಶ್ರೇಷ್ಠ ಯಾರಪ್ಪ ಅಂತಂದ್ರೆ ಶ್ರೇಷ್ಠ ಸದ್ಗುರು. ಅಂತಪ್ಪ ಸದ್ಗುರುವಿನ ಸನ್ನಿಧದೊಳಗೆ ನಾವಿದ್ದೇವಂದ್ರೆ ನಾವೆಂಥ ಭಾಗ್ಯವಂತರು. ಎಂಥ ಭಾಗ್ಯ ಸಿಗ್ತತನೇ ಇದೆ. ಭಾಗ್ಯ ಸಿಗೋದಿಲ್ಲ, ಸಿಕ್ಕೈತಿ. ಅದ್ಭುತ ಆನಂದ ಸುಖಮಯ ಐತಿ.
ಅಂಥ ಭಾಗ್ಯ ಪಡ್ಕೊಂಡು ನಾವೆಲ್ಲರೂ ಧನ್ಯರು ಇವತ್ತು. ಯಾಕಂದ್ರೆ ಸಮಯ ಭಾಳ ಆಗೈತಿ. ಗುರುಗಳು ಯಾಕಂತಂದ್ರೆ ನಮ್ಮ ಗುರುಗಳ ಮುಂದೆ ನಾವು ಮಾತಾಡೋದಂಥದ್ದಿಲ್ಲ. ಆದರೂ ಗುರುವಿನ ಕರುಣೆ ಅಂತಂದ್ರೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಭಾಳ ಸುದೀರ್ಘವಾದಂಥ ವಿಷಯನ ಹೇಳ್ತಕ್ಕಂಥ ಸಂದರ್ಭ ಅವಕಾಶ ಇತ್ತು. ಆದರೆ ಅವಕಾಶ ಮತ್ತೊಮ್ಮೆ ನಮಗೆ ಗುರುಗಳ ಅಪ್ಪ ಅವರು ಅನುಕೂಲ ಮಾಡಿ ಕೊಟ್ರು ಅಂತಂದ್ರೆ ಈ ಗುರುವಿನ ಅದಕ್ಕೆ ಒಂದು ಮಾತನ್ನು ಕೊನೆಗೆ ಮುಗಿಸ್ಬಿಡ್ತೇನೆ. ಏನಂತಪ್ಪ ಅಂತಂದ್ರೆ ಮಾತನಾಡ್ತಕ್ಕಂಥ ದೇವ್ರು 4 ಅದಾವೆ. ಮಾತನಾಡ್ತಕ್ಕಂಥ ದೇವ್ರು 4 ಯಾವ ಮರೆ ಅಂತ ಕೇಳ್ಬೋದು. ಕಲಿಯುಗದೊಳಗೆ ಮಾತನಾಡ್ತಕ್ಕಂಥ ದೇವ್ರು ಯಾವ? ಕಾಳಮ್ಮ ಮಾತಾಡ್ತಾಳನ? ಇಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಮಾತಾಡ್ತಾನ? ಇಲ್ಲ. ಹಂಗಾರೆ ಮಾತನಾಡೋ ದೇವ್ರು ಯಾವ? ಮಾತನಾಡೋದಕ್ಕೆ ದೇವರು ಯಾವ? ಅದಕ್ಕೆ ಹೇಳಿದ ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಅತಿಥಿ ದೇವೋ ಭವ. ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ತಾಯಿ ಶ್ರೇಷ್ಠ ಅಂತ ಹೇಳಿದ್ರು. ಈ ತಾಯಿ ಮಾತನಾಡ್ತಾಳೆ, ನೀನು ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ತಾಯಿ ಸ್ವರೂಪ ಯಾರೆಲ್ಲ ಐತೆ ಅನ್ನೋದು ನಮ್ಮ ಗುರುಗಳು ಚೆನ್ನಾಗಿ ಹೇಳಿದರು. ಇಲ್ಲಿ ತಾಯಿ ಸ್ವರೂಪದ, ತಾಯಿ ಸ್ವರೂಪದ ಅದು ಮಾತನಾಡುವ ದೇವರು. ಇನ್ನೊಂದು ತಂದೆ ತಾಯಿ ಅಷ್ಟು ಕಾಳಜಿ ಮಾಡೋದಿಲ್ಲ. ಶಾಲೆಗೆ ಹೋದನ ಬಂದಾನ, ಶಾಲೆಗೆ ಹೋಗ್ಯಾನ ಇಷ್ಟೇ ಕೇಳ್ತಾನೆ. ಆದ್ರೆ ಅವನು ಈ ಖರ್ಚು ವೆಚ್ಚ ಏನೈತಿ ಅನ್ನೋದು ಎಲ್ಲವನ್ನು ಯಾರಿಗೆ ಗೊತ್ತಾಕತಿ? ಆ ತಂದೆಯ ಸ್ವರೂಪ ಯಾರಲ್ಲಿ ಐತೆ ಅಂದ್ರೆ ಇಂಥ ಪುಣ್ಯ ಪುರುಷರಲ್ಲಿ ಅದ ಅನ್ನುವಂಥದ್ದಕ್ಕೆ ತಂದೆ ಸ್ವರೂಪ. ಇನ್ನು ಆಚಾರ್ಯ ದೇವ ಬಂದ. ಆಚಾರ್ಯ ಅಂದರೆ ದೇವರು ಯಾರಪ್ಪ? ಗುರು. ಅದಕ್ಕೆ ಗುರು ಇದಕ್ಕಿಂತ ಮಿಗಿಲುಂಟೆ? ಇದಕ್ಕಿಂತ ಈ ಮಿಗಿಲಾದ ಯಾವುದೈತಿ ವಸ್ತು? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳು ಎಲ್ಲಿದಾವಪ್ಪ ಅಂತಂದ್ರೆ ಆ ಶ್ರೇಷ್ಠ ಸದ್ಗುರುವಿನ ಪಾದದ ಧೂಳಿಯಲ್ಲಿ ಅದಾವೆ. ಆತನ ಪಾದದ ಧೂಳಿಯಲ್ಲಿ ಅದಾವೆ. ಅಂಥ ಅದ್ಭುತ ಶಕ್ತಿ ಗುರುವಿಗೆ ಅದ. ಗುರುವಿನ ನರೋರಧಿಕಂ ಅಂತ. ಅದಕ್ಕೆ ಗುರುವಿನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ಎರಡು ಶಬ್ದ ಜಗತ್ತಿನೊಳಗೆ ಕರಿಬೇಕಾದಂಥದ್ದು. ಆತ್ಮ ದೇವಿನೂ ಕರಿಬೇಕಾಗಿದ್ದಂಥ 2 ಶಬ್ದ. ಏನಂತ ಕರಿತೇವೆ ನಾವು? ತಾಯಿ ಅಂತ ಕರಿತೇವಿ, ಅಮ್ಮ ಅಂತ ಕರಿತೇವಿ, ದೇವಿ ಅಂತ ಕರಿತೇವಿ. ಆ ಸತ್ಯ ಸ್ವರೂಪ ಎಲ್ಲಿದ? ಅದಕ್ಕೆ ಎಲ್ಲಿ ಯಾಕೈತಪ್ಪ ಅಂದ್ರೆ ಪ್ರಗಟ ಗುಹೆಯ ಬೋಲೆ ವಿಶ್ವ ಬ್ರಹ್ಮಾಚಿ ಕೇಲೆ ಎಲ್ಲೈತಿ ಅಡಗೈತಿ ಅಂತಂದ್ರೆ ಬ್ರಹ್ಮ ಸ್ವರೂಪ ಆಗಿರ್ತಕ್ಕ ಬ್ರಹ್ಮ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆ ಚೇತನಾ ಶಕ್ತಿ ಎಲ್ಲೈತಿ ಅಂತಂದ್ರೆ ಅಪ್ಪಾಜಿಯವರ ಹೃದಯ ಕಮಲದಲ್ಲಿ ಗೌಪ್ಯವಾಗಿ ಕುಂತದ. ಅದು ಹೌದ ಗೊತ್ತಿಲ್ಲ ನಮಗೆ. ಎಷ್ಟು ಅದ್ಭುತ ಶಕ್ತಿ ಅದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂತಃಕರಣ ಹೃದಯ ಐತಿ ಅಲ್ಲಿ. ಅಂಥ ಹೃದಯಕ್ಕೆ ತಾಯಿ ಸ್ವರೂಪದ ಅನ್ನೋದಕ್ಕೆ ಅದಕ್ಕೆ ಅದರ ಅತಿಥಿ ದೇವೋಭವ. ಶಿರಸಂಗಿಗೆ ನೀವೆಲ್ಲ ಬಂದೀರಿ ಅಂತಂದ್ರೆ ಇಲ್ಲಿ ನಾವು ಕುಂತೇವಂದ್ರೆ ನಿಮ್ಮದೊಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಇಂಥ ಸಮಯ ಇಂಥ ಅವಕಾಶ ಪುನಃ ನಮಗೂ ನಿಮಗೂ ಅನನ್ಯ ಭಾವ ಸಂಬಂಧ ಅನನ್ಯವಾಗಿರ್ತಕ್ಕಂಥದ್ದು ನಮಗೆ ನಿಮಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಕೂಡುವಂಥ ಅವಕಾಶ ಸಿಕ್ಕಾಗ ಈ ಗುರು ವರ್ಣನೆ ಅದಕ್ಕೆ ರೂಪಾತೀತನಾಗಿರ್ತಕ್ಕಂಥ ಗಂಧಾತೀತನಾಗಿದ್ದ ರೂಪ ರಸ ಗಂಧ ಸ್ಪರ್ಶ ಇವೆಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಆ ಗುರುವಿನ ಸ್ವರೂಪದ ಆ ಸತ್ಯ ಗುರುವಿನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಮಾತನಾಡೋಕೆ ಅವಶ್ಯ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ಗುರುವರ್ಯರ ಪಾದ ಪದ್ಮಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ ನನ್ನ ಮಾತಿಗೆ ಮಂಗಲ ಮಾಡ್ತೇನೆ. ಪುಂಡಲೀ ಕೊರದಾರಿ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್. ಧನ್ಯವಾದಗಳು ಶಿವಾಜಿ ಶಿಂದೆ ಮಹಾರಾಜರಿಗೆ.